ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಅದು ಪತ್ರ ಅಂತ ಅದೇನೋ ಹೇಳ್ತಾ ಇದಾರೆ. ಪತ್ರ ಅಧಿಕೃತ ಇದೆಯೋ ನನಗೆ ಗೊತ್ತಿಲ್ಲ. ಆಯ್ತಾ, ಇನ್ನೊಂದೇನಂತ ಹೇಳಿ ನಮ್ಮ ಇಲಾಖೆಯಿಂದ ಇನ್ನೊಂದು ಇಲಾಖೆ ಹೋಗೋದಕ್ಕೆ ಅವಕಾಶನೂ ಕೂಡ ಇಲ್ಲ. ನಮ್ಮಲ್ಲಿ ನಮ್ಮ ವೈದ್ಯರನ್ನ ನಾವು ನಮ್ಮಲ್ಲಿ ಬೇರೆ ಇಲಾಖೆಗೆ ಹೋಗಿರ್ತಕ್ಕಂಥದ್ದೆಲ್ಲ ನಾವು ವಾಪಸ್ ತಗೊಂಡಿದ್ದೀವಿ. ಡೆಪ್ಯುಟೇಷನ್ ಮೇಲೆ ಹೋಗಿರೋನೆಲ್ಲ ವಾಪಸ್ ತಗೊಂಡಿದ್ದೀವಿ. ಅದರಿಂದ ನಮ್ಮ ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಹೋಗೋದಕ್ಕೆ ಅವಕಾಶನೂ ಕೂಡ ಅದೂ ಇಲ್ಲ. ಆದ್ರಿಂದ ಬಹುಶಃ ಈ ಒಂದು ಏನೋ ಅವರು ನೋಡಿದ್ದಾರೆ, ನನ್ನ ಪತ್ರ ನೋಡಿದ್ದೀನಿ, ಅದ್ರಲ್ಲಿ ಏನು ನಂಬರ್ ಇಲ್ಲ, ಡೇಟ್ ಇಲ್ಲ. ಅದಕ್ಕೋಸ್ಕರ ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಆದ್ರೆ ನಮ್ಮ ಇಲಾಖೆಯಿಂದ ಬೇರೆ ಇಲಾಖೆಗೆ ಹೋಗೋದು ಬಹಳ ಕಷ್ಟದ ಕೆಲಸ. ಇರ್ಬೋದು, ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಲೆಟ್ರು ಯಾರೋ ಹಾಕ್ಸಿರ್ಬೋದು, ಅದು ಬೇರೆ ವಿಚಾರ. ಬಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಹೋಗ್ತಕ್ಕಂಥ ಅವಕಾಶ ಅದು ಇಲ್ಲ ನನ್ನ ಪ್ರಕಾರ. ಇಲ್ಲ, ಏನು ವರ್ಗಾವಣೆ ಅಂತೂ ಆಗಿಲ್ಲ. ವರ್ಗಾವಣೆ ಏನಾಗಿಲ್ಲ, ಅದೊಂದು ಪತ್ರ ಅಷ್ಟೇ. ವರ್ಗಾವಣೆ ಆಗ್ಬೇಕಾದ್ರೆ ಅಲ್ಲಿಂದ ನಮಗ್ ಬರ್ಬೇಕು, ನಾವು ಅದನ್ನ ಆಮೇಲೆ ನಮ್ಮ ನೋಟಿಸ್ಗೆ ಬರ್ಬೇಕು, ನಾವು ಅದಕ್ಕೆ ಒಪ್ಕೋಬೇಕಾಗ್ತದೆ, ಅದೆಲ್ಲ ಇದೆ. ಸೊ ವರ್ಗಾವಣೆ ಏನಾಗಿಲ್ಲ. ನೋಡಿ, ಅವರು ಇದು ಅಜೆಂಡಾ ಬೇರೆ ತರ, ಬೇರೆ ವಿಷಯದ ಬಗ್ಗೆ ಚರ್ಚೆಗಳಾಗಬಾರ್ದು ಅಂತ ಅಷ್ಟೇ, ಇನ್ನೇನಿಲ್ಲ. ಇವತ್ತು ನಿಜವಾದ ಇಶ್ಯೂಗಳ ಬಗ್ಗೆ ಚರ್ಚೆ ಮಾಡಿದೇನೆ ಈ ತರದೆಲ್ಲ ಮಾತಾಡ್ಕೊಂಡಿದ್ದಾರೆ. ಆಯ್ತಾ, ಆ ಕಾರಣದಿಂದ ಇವತ್ತು ಸರ್ಕಾರ ಅನೇಕ ಎಲ್ಲಾ ಕಾರ್ಯಕ್ರಮಗಳು ಮಾಡ್ತಾ ಇದೆ, ಯೋಜನೆಗಳು ಮಾಡ್ತಾ ಇದೆ. ನಾಳೆ ಮುಖ್ಯಮಂತ್ರಿಗಳು ಹೋಗಿ ದೊಡ್ಡ ಕಾರ್ಯಕ್ರಮ ಹಾವೇರಿಯಲ್ಲಿ ನಡೀತಾ ಉಂಟು, ಎಲ್ಲ ಇಲಾಖೆಗಳು ನಡೀತಾ ಇದೆ. ನಾನು ಕೂಡ ಸೋಮವಾರ ಬೆಳಗಾವಿಗೆ ಹೋಗ್ತಾ ಇದ್ದೀನಿ. 3 ಹೊಸ ಆಸ್ಪತ್ರೆಗಳು ಶಂಕುಸ್ಥಾಪನೆ ಮಾಡ್ತಾ ಇದ್ದೀನಿ. ಸುಮಾರು 100 ಕೋಟಿಗಿಂತ ಹೆಚ್ಚು ಅನುದಾನ ಅದಕ್ಕೆ ಬಿಡುಗಡೆ ಆಗಿದೆ. ಬೆಳಗಾವಿ ಜಿಲ್ಲೆಗೇನೆ 3 ಹೊಸ ಆಸ್ಪತ್ರೆಗಳನ್ನ ಶಂಕುಸ್ಥಾಪನೆ ಆಗ್ತಾ ಇದ್ದೀನಿ. ಮತ್ತು ಅಲ್ಲಿ ಹಲವಾರು ನಿನ್ನೆ ಮಹಿಳೆಯರಿಗೆ, ಮಕ್ಕಳಿಗೆ ನಾವು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಅವರಿಗೆ HPV ವ್ಯಾಕ್ಸಿನ್ ಕೊಡೋದಕ್ಕೆ ನಿನ್ನೆ ಅನುಮೋದನೆ ಆಗಿದೆ. ಈ ರೀತಿಯಾಗಿ ಹಲವಾರು ಯೋಜನೆಗಳಿದೆ. ಅವರಿಗೆ ಇಂಥದೆಲ್ಲ ಇಟ್ಕೊಂಡು ಚರ್ಚೆ ಮಾಡಬೇಕು ಅಂತ ಇದೆ ಹೊರತು ಸುಮ್ಮನೆ ಒಂದು ಟ್ವೀಟ್ ಮಾಡ್ಬಿಡೋದು ಅದು ದೊಡ್ಡದಾಗಿ ಎಲ್ಲ ಕಡೆ ಪ್ರಚಾರ ಆಗ್ಬೇಕು. ಅದಕ್ಕೆ ನೀವು ಬಂದು ನಮ್ಮ ಪ್ರಶ್ನೆ ಕೇಳಬೇಕು, ನಾವು ಅದಕ್ಕೆ ಉತ್ತರ ಕೊಡಬೇಕು, ಅದೇ ಆಗೋಗಿದೆ ಅಷ್ಟೇ, ಇನ್ನೇನಿಲ್ಲ. ಸುಮ್ಮನೆ ಎಲ್ಲ ಕೇಳ್ತಾರೆ, ಏನು ಇಲ್ದೇ ಇರಬೇಕು, ಏನು ಈ ತರ ಇಶ್ಯೂಸ್. ಎಷ್ಟು ಜನ ಈಗ ವರ್ಗಾವಣೆ ಪತ್ರಗಳು ಈಗ ನನಗೂ ಕೂಡ ಅನೇಕ ಪತ್ರಗಳು ಬರ್ತದೆ. ನಾನು ಯಾವ್ದೋ ಒಂದು ಶಿಫಾರಸ್ ಮಾಡಿ ಕಳಿಸ್ತೀನಿ, ಅದೆಲ್ಲ ಇರ್ತದೆ. ಅದೇ ವರ್ಗಾವಣೆ ಆಗಿಲ್ಲ, ಮತ್ತೆ ಆ ವರ್ಗಾವಣೆ ಆಗೋದ ಸಾಧ್ಯತೆ ಕೂಡ ಇಲ್ಲ. ನೋಡಿ, ನಾನು ಅದು ಅಧಿಕೃತ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ, ಯಾಕಂದ್ರೆ ಅದ್ರಲ್ಲಿ ನಂಬರ್ ಇಲ್ಲ, ಆ ಪತ್ರದ ಮೇಲೆ ಡೇಟ್ ಇಲ್ಲ. ಅದಕ್ಕೋಸ್ಕರ ಅದೇನು ಅಂತ ನನಗೆ ಪೂರ್ತಿ ಮಾಹಿತಿ ಇಲ್ಲ. ನನ್ನ ಗಮನಕ್ಕಂತೂ, ನಮ್ಮ ಇಲಾಖೆ ಗಮನಕ್ಕಂತೂ ಬಂದಿಲ್ಲ ಅದು. ಸರ್, DK ಅವರು ದೆಹಲಿಗೆ ಹೋಗಿದ್ರು ನಾಯಕತ್ವದ ವಿಚಾರದಲ್ಲಿ. ಒಂದು ಕರೆದು ಇಬ್ಬರನ್ನು ಮಾತುಕತೆ ಮಾಡಬಹುದು ಹೈಕಮಾಂಡ್ ಅನ್ನುವಂತ ನಿರೀಕ್ಷೆಯನ್ನ ಎಲ್ಲ ಶಾಸಕರು ಇಟ್ಕೊಂಡಿದ್ರು. ಬಟ್ ಆ ತರದೇನು ಬೆಳವಣಿಗೆ ಆಗಿಲ್ಲ, ಗೊಂದಲ ಹಾಗೆ ಮುಂದುವರೆದಿದೆ. ಹೈಕಮಾಂಡ್ ಅವ್ರು ಯಾವ ಸಮಯದಲ್ಲಿ ಅವ್ರು ಯಾವ ಬೇಕಾದ್ರೂ ತೀರ್ಮಾನ ಮಾಡ್ಬೋದು, ಅದು ಅವ್ರಿಗೆ ಬಿಟ್ಟಿರುವಂತ ವಿಷಯ. ಈ ವಿಷಯದ ಬಗ್ಗೆ ನಾವು ಯಾರು ಕೂಡ ಮಾತಾಡೋದ್ರ ಏನು ಪ್ರಯೋಜನ ಇಲ್ಲ, ಮತ್ತು ಇದರ ಬಗ್ಗೆ ಚರ್ಚೆ ಮುಂದುವರಿಸೋದು ಕೂಡ ಏನು ಅವಶ್ಯಕತೆ ಇಲ್ಲ. ಇದಾಗಲೇ ಸುಮಾರು 2 ವರ್ಷದಿಂದ ಇದನ್ನೇ ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ಇದನ್ನ ಮುಂದೆ ಮತ್ತೆ ಪ್ರಶ್ನೆ ಉತ್ತರ ಕೊಡುವಂತದ್ದು ಅದು ಯಾವುದೇ ಅಗತ್ಯತೆ ಇಲ್ಲ. ಸರ್ಕಾರಿ ವೈದ್ಯಾಧಿಕಾರಿಗಳಿಂದ ಸಭೆಗೂ ಕೂಡ ಬಂದಿಲ್ಲ, ಇಲ್ಲ. ನೋಡಿಯಪ್ಪ, ನಾವು ಅವ್ರಿಗೆ ಸಭೆಗೆ ಬನ್ನಿ ಅಂತ ಹೇಳಿದ್ರು, ಅವರು ಬರೋದಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನನಗೆ ಅದು ಅವ್ರಿಗೆ ಬಿಟ್ಟಿರುವಂತ ವಿಚಾರ. ನಾವು ನಮ್ಮ ಇಲಾಖೆಯಲ್ಲಿ ವರ್ಗಾವಣೆಗಳಲ್ಲಿ ಸುಧಾರಣೆ ಮಾಡಿದ್ದೇವೆ, ಪಾರದರ್ಶಕತೆ ತಗೊಂಡ್ಬಂದಿದ್ದೇವೆ. ಆಡಳಿತಾತ್ಮಕ ಹುದ್ದೆಗಳು ಕೂಡ ಪಾರದರ್ಶಕವಾಗಿ ಆಗಬೇಕು ಅಂತ ನಾವು ತಗೊಂಡ್ಬಂದಿದ್ದೇವೆ. ಆಮೇಲೆ ಗ್ರಿಡೇಷನ್ ಲಿಸ್ಟ್ ಅನ್ನ ಮಾಡೋದಕ್ಕೆ ಯಾವ್ಯಾವುದು 15 ವರ್ಷ 20 ವರ್ಷ ಆಗದೆ ಇರುವಂತ C&R ಆಗಿರ್ಲಿಲ್ಲ, ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಗ್ರಿಡೇಷನ್ ಲಿಸ್ಟ್ ಅನ್ನ ನಾವು ಅನೌನ್ಸ್ ಮಾಡಿದ್ವಿ, ಪ್ರೊವಿಷನ್ ಲಿಸ್ಟ್ ಅನ್ನ. ಸೊ ಅದನ್ನು ಕೂಡ ಮಾಡ್ತಾ ಇದೀವಿ. ಸೊ ಇಲಾಖೆಯಲ್ಲಿ ಸುಧಾರಣೆಗಳು ಮಾಡ್ತಾ ಇದೀವಿ. ಅವ್ರಿಗೆ ಕೆಲವು ವಿಚಾರಗಳು ಯಾವ ವಿಷಯಕ್ಕೆ ಅವ್ರು ಬರ್ತಾ ಇಲ್ವೋ ಹೋಗ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ನಾವು ಇಲಾಖೆನ ಒಂದು ಸದೃಢ ಒಂದು ದಿಕ್ಕಿನಲ್ಲಿ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ, ಪಾರದರ್ಶಕವಾಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ, ಭ್ರಷ್ಟಾಚಾರವನ್ನ ಕಮ್ಮಿ ಮಾಡೋದಕ್ಕೆ ನಾವು ಅದನ್ನ ಮಾಡ್ತಾ ಇದೀವಿ. ಆದ್ರಿಂದ ಅವ್ರು ಬರ್ದೇ ಹೋದ್ರೆ ಅದು ಅವ್ರಿಗೆ ಬಿಟ್ಟಿರುವಂತ ವಿಚಾರ, ನನಗೇನು ಅದಕ್ಕೆ ಸಂಬಂಧ ಇಲ್ಲ. ನನ್ನ ಕಡೆಯಿಂದ ಜವಾಬ್ದಾರಿತ್ವ ನಾನು ಕರೆದಿದ್ದೀನಿ. ಅವ್ರು ಬರ್ದೇ ಹೋದ್ರೆ ಮತ್ತೆ ಅದು ಅವ್ರ ಮುಂದಿನ ದಾರಿ ಅವ್ರು ಏನ್ ಮಾಡ್ತಾರೆ ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.